ಚೆನ್ನಾಗಾಯ್ತು. ನಾನು ಬೆಳಗ್ಗೆನೆ ಬಂದೆ, ಒಂದಷ್ಟೆಲ್ಲ ಗೊಂದಲಗಳು ನೋಡಿ ಹಾಸನಾಂಬ ಇಲ್ಲೇ ಕಂಡ್ಲು ಅಂತ ಮತ್ತೆ ಹೊರಟಿದ್ದೆ. ನಾನಾಗಲಿ ಊರು ಬಿಟ್ಟು ಆಚೆ ಹೋದ್ಮೇಲೆ ಮತ್ತೆ ಕೃಷ್ಣ ಬೈರೇಗೌಡರು ಇಲ್ಲೇ ಇಲ್ಲ, ಹಂಗಾಗಬಾರ್ದು, ನೀವು ದರ್ಶನ ಮಾಡ್ಕೊಂಡೇ ಹೋಗಬೇಕು ಹಾಗೆ ಅಂತೇಳಿ ಮತ್ತೆ ವ್ಯವಸ್ಥೆ ಮಾಡಿ ಇಲ್ಲಿ ಕಳಿಸಿದ್ರು. ಭಾಳ ಸಂತೋಷ, ಏನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದೊಂದು ಸಿಂಗಲ್ ವಿಂಡೋ ಆಗಬೇಕು. ಇಲ್ಲದಿದ್ರೆ ಏನಾಗ್ತದೆ, ದೇವರು ಬೀದಿಲೇ ಕಂಡುಬಿಡ್ತಾನೆ. ಅದಾಗಬಾರ್ದು. ದೇವರು ಎಲ್ಲರಿಗೂ ಒಂದೇನೆ, ಎಲ್ಲಿ ನೋಡಿದ್ರು ಕೂಡ ಭಗವಂತ ಕಾಣ್ತಾನೆ. ಅದೊಂದು ಸಿಂಗಲ್ ವಿಂಡೋ ವ್ಯವಸ್ಥೆನಲ್ಲಿ ಇದನ್ನು ದರ್ಶನ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲ ಏನಾಗ್ತದೆ, ಈ ಯಾವುದೋ ಒಂದು ಪೀಠದಿಂದ ಬರ್ತಾರೆ, ಈಗ ಅವ್ರಿಗೆ ನಡೆಸ್ಕೊಳ್ಳೋ ರೀತಿ, ಅಲ್ಲಿಗೆ ಧರ್ಮಕ್ಕೂ ಬೆಲೆ ಇಲ್ಲ, ಸಂಸ್ಕಾರಕ್ಕೂ ಬೆಲೆ ಇಲ್ಲ ಅನ್ನಂಗೆ ಆಗಿಬಿಡ್ತದೆ. ಅದಾಗೋದು ಬೇಡ. ಬಟ್ ಈ ಸರಿ ನಮ್ಮ ಕೃಷ್ಣ ಬೈರೇಗೌಡರ ಒಂದು ಮುಖಂಡತ್ವದಲ್ಲಿ ಭಾಳ ಶಿಸ್ತಾಗಿ ಈ ಒಂದು 9-10 ದಿವಸಗಳಿಂದ ನಮಗಿವತ್ತೇನು ಸ್ವಲ್ಪ ತೊಂದರೆ ಆಗಿರಬಹುದು, ಆದರೆ ಕಳೆದ 9-10 ದಿವಸಗಳಿಂದ ಲಕ್ಷಾಂತರ ಜನ ಯಾವುದೇ ಗೊಂದಲ ಇಲ್ಲದೆ, ಕಳೆಸರಿ ಎಲ್ಲ ನೀವು ನೋಡಿದಿರಿ, ಕಾಲು ತುಳಿತಕ್ಕೆಲ್ಲ ಒಳಗಾಗಿ ಭಾಳ ನೋವು ಅನುಭವಿಸಿದ್ರು. ಈ ಸರಿ ಅದು ಯಾವುದು ಗೊಂದಲ ಆಗದೆ ಲಕ್ಷಾಂತರ ಜನ ದರ್ಶನ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಎಲ್ಲವನ್ನೂ ಕೂಡ ದುಡ್ಡಿನಿಂದಲೇ ನೋಡಬಾರ್ದು. ಈಗ ನಾನು ಅಲ್ಲಿ ನೋಡ್ತಾ ಇದ್ದೆ, ಗೋಲ್ಡನ್ ಟಿಕೆಟು, 1000 ರೂಪಾಯಿ ಟಿಕೆಟು, 2000 ರೂಪಾಯಿ ಟಿಕೆಟ್, ಅದಕ್ಕೊಂದು ಗೇಟು, ಇದಕ್ಕೊಂದು ಗೇಟು, ಅಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಗದ್ರೆ ಆಚೆ ಕಳಿಸೋವಂಥದ್ದು, ಇದೆಲ್ಲ ಸರಳೀಕರಣ ಆಗಬೇಕು. ದೇವ್ರು ಎಲ್ಲರಿಗೂ ತಲುಪುವಂತೆ ಇರಬೇಕು, ಎಲ್ಲರಿಗೂ ಮುಟ್ಟುವಂತೆ ಇರಬೇಕು. ಈಗ ನಾನೇ ಬಂದು 1.5 ಗಂಟೆ ಬೆಳಗಿನ ನೆನ್ನೆಯಿಂದ ನಿಮ್ಮ ಮಿನಿಸ್ಟ್ರನ್ನ ಕೇಳಿ ಅವ್ರ ಪರ್ಮಿಷನ್ ತೊಗೊಂಡು, ನಿಮ್ಮ DC ಹತ್ರ 4-6 ಸಾರಿ ಮಾತಾಡಿ ಅವ್ರ ಪರ್ಮಿಷನ್ಗಳು ತೊಗೊಂಡು ಆ ಗೇಟಲ್ಲಿ 1.5 ಗಂಟೆ ನಿಂತು ಕೊನೆಗೆ ಆ ಗೇಟ್ ತೆಗೆಯಲ್ಲ ಅಂದಮೇಲೆ ನಾನು ಆಗಲೇ ಹೊರಟು ಊರಿಂದ ಆಚೆ ಹೋಗಿದ್ದೇನೆ. ಮತ್ತೆ ಇಲ್ಲ ನೀವು ನೋಡಬೇಕು ಹಾಗೆ ಅಂತೇಳಿ ಗೌಡ್ರು ಹೇಳಿದ ತಕ್ಷಣ ಮತ್ತೆ ನಾನು ವಾಪಸ್ ಬಂದು ಒಂದು ಅವಕಾಶ ಇದೆ. ಆಮೇಲೆ ಇದೊಂದು ಪವಾಡ, ಅಂದರೆ ನಮ್ಮ ನೆಲದಲ್ಲಿ ನಮ್ಮ ಪರಂಪರೆ ಯಾವ ರೀತಿ ಇದು ಗಟ್ಟಿಯಾಗಿ ಉಳಿದಿದೆ ಅಂತೇಳಿ. ಈಗ ತಾನೇ ನಮ್ಮ ಮುಖಂಡರು ಹೇಳ್ತಾ ಇದ್ರು, ಇದು ಜೋಗಿ ಸಿದ್ದೇಶ್ವರ ಅಂತ, ಸಿದ್ದೇಶ್ವರನ ಹೆಸರಲ್ಲೇ ಈ ಜಾತ್ರೆ ನಡೆಯೋ ಅಂಥದ್ದು. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಸಂಚಾರ ಇದೆ ಅಂತ. ಅಂದರೆ ನಾವು ಕಣದಲ್ಲೂ ಕೂಡ ಭಗವಂತನ ನೋಡುವಂಥ ಪರಂಪರೆಯಲ್ಲಿ ಆ ನೆಲದಲ್ಲಿ ಹುಟ್ಟು ಬೆಳೆದಿರೋ ಅಂಥವ್ರು. ಎಲ್ಲೆಲ್ಲೂ ದೇವ್ರನ್ನ ಕಾಣ್ತೀವಿ ನಾವು, ಆದರೆ ಒಂದೊಂದು ಕಡೆ ಆ ಸಾನ್ನಿಧ್ಯ ಶಕ್ತಿ. ಒಂದು ವರ್ಷ ಇನ್ನು 2 ದಿವಸಗಳಲ್ಲಿ ಅದನ್ನು ಬಾಕ್ಲು ಕ್ಲೋಸ್ ಮಾಡಿದ್ರೆ ಮತ್ತೆ ತೆಗೆಯೋದಿನ್ನು 365 ದಿವಸ ಆದಮೇಲೆ ಹಾಗೂ ಕೂಡ ಅದು ಜ್ಯೋತಿ, ಆ ಪ್ರಜ್ವಲನ ಹಾಗೇ ಇರ್ತದೆ ಅಂತ ಹೇಳಿದ್ರೆ, ಯಾವ ಶಕ್ತಿ ಅಲ್ಲಿ ಎಣ್ಣೆ ಆಗ್ತದೆ, ಯಾವ ಶಕ್ತಿಯಲ್ಲಿ ಆ ಜ್ಯೋತಿ ಪ್ರಜ್ವಲನ ಮಾಡ್ತದೆ, ಇದೇ ಈ ನೆಲದ ಶಕ್ತಿ, ನಮ್ಮ ನೆಲಕ್ಕಿರುವಂಥ ಶಕ್ತಿ. ಆ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಸರ್ಕಾರಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅತ್ಯಂತ ಶ್ಲಾಘನೀಯ. ಆದರೆ ಇದೊಂದು ಸಿಂಗಲ್ ವಿಂಡೋ ಆಗಬೇಕು, ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಬಂದು ಸಂತೋಷವಾಗಿ
ದರ್ಶನ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿ ಕಲ್ಪನೆ ಆಗಬೇಕು ಹಾಗೆ ಅಂತೇಳಿ. ಮತ್ತು ಇದು ವರ್ಷ 9 ಕಾಲ ಈಗ ನಾವು ಬರೀ ಹಾಸನಾಂಬಕ್ಕಷ್ಟೇ ಬರ್ತಾ ಇದ್ದೀವಿ. ಮೂಲ ದೇವರು ಯಾವುದು ಸಿದ್ದೇಶ್ವರ, ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಅದರ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿ ಹಾಗೆ ಅಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಸಲಹೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಭಕ್ತರಿಗೆ ಸಿದ್ದೇಶ್ವರ ಸ್ವಾಮಿ ಜನ ಜಾಸ್ತಿ ಇರೋದ್ರಿಂದ ಈಗ ಅವ್ರಿಗೂ ದರ್ಶನ ನಡೀತಾ ಇದೆ. ದೇವಸ್ಥಾನದ ಆವರಣ ಕೂಡ ಇದು ಭಾರಿ ಚಿಕ್ಕದಿದೆ. ಭಕ್ತರಿಗೆ ವರ್ಷಕ್ಕೂ ಇದೊಂದು ಕಾರಿಡಾರ್ ಮಾಡಲಿ ಸರ್ಕಾರ. ಹಾಸನಾಂಬ ದೇವಸ್ಥಾನ ಕಾರಿಡಾರ್ ಅಂತಲೇ ಮಾಡಲಿ. ಈಗ ಉಜ್ಜಯಿನಿ ಮತ್ತು ಬೇರೆ ಬೇರೆ ಕಾಶಿ ಕಾರಿಡಾರ್ ಇವೆಲ್ಲ ಮಾಡಿದ್ದಾರೆ, ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲೂ ಕೂಡ ಒಂದು ಹಾಸನಾಂಬ ದೇವಾಲಯದ ಒಂದು ಕಾರಿಡಾರ್ ಮಾಡಲಿ. ಇದಕ್ಕೊಂದು 100 ಕೋಟಿ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸ್ಥಿತವಾಗಿ ಮಾಡಲಿ. ವರ್ಷಕ್ಕೆ ಒಂದೇ ಸರಿ ಬರೋದಾದರೂ ಕೂಡ 16 ಲಕ್ಷ ಜನ ಒಂದೇ ಸರಿ ಬಂದಾಗ ಎಲ್ಲ ಜಾಮ್ ಆಗೋಗ್ತದೆ. ಈಗ ನೋಡಿ, ಈಗ DC ಅವರು ಈಗ 10-15 ದಿವಸದಿಂದ ಎಲ್ಲ ಕೆಲಸ ಬಿಟ್ಟು ಅಲ್ಲಿ ಗುಮಾಸಿ ಥರ ಕುಂತಿದ್ದಾರೆ ಪಾಪ ಅವರು. ಅಂದರೆ ಪರಿಸ್ಥಿತಿ ನಿಭಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ಈ ವ್ಯವಸ್ಥೆ ಸರಳೀಕರಣ ಆಗಬೇಕು. ಈ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದ್ಸರಿ 10-15 ದಿವಸ ನೀವು ಪ್ರೋಗ್ರಾಮ್ ಮಾಡುವಂಥದ್ದಲ್ಲ. ಇದೊಂದು ಹಾಸನಾಂಬ ದೇವಾಲಯದ ಕಾರಿಡಾರ್ ಅಂತಲೇ ಮಾಡಿ ದೇವಾಲಯವನ್ನು ಅಭಿವೃದ್ಧಿ ಪಡಿಸುವಂಥದ್ದು ಸರ್ವಸೂಕ್ತ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾಳೆ ರಥೋತ್ಸವ ಆದ್ಮೇಲೆ ಎಲ್ಲ ಆದ್ಮೇಲೆ ಧರ್ಮದಿಂದ ಹೌದು. ಮೊನ್ನೆ ಒಂದು ರಥೋತ್ಸವ ಆಗಿದೆ, ಮೊದಲನೇ ದಿನ. ಆಯ್ತು.